ಸರ್ ಪ್ರೈಸ್ ಕೋಟಿಂಗ್ ಬಂದು 2,85,000 ನೆಗೋಷಿಯಬಲ್ ಸರ್, 250 ನೆಗೋಷಿಯಬಲ್. ಡೆಡ್ಲೈನ್ ಸರ್ ಡೆಡ್ಲೈನ್ ಒಂದು 235 ಮಾಡ್ಕೊಡ್ತೀನಿ. ಪ್ರೈಸ್ ಕೋಟಿಂಗ್ ಬಂದು 4,60,000 ನೆಗೋಷಿಯಬಲ್, ಒಂದು 440 ಮಾಡ್ಕೊಡ್ತೀನಿ ಸರ್. ಸರ್ 875 ನೆಗೋಷಿಯಬಲ್. 4,80,000 ನೆಗೋಷಿಯಬಲ್ ಸರ್, 6,50,000 ನೆಗೋಷಿಯಬಲ್, 4,15,000 ನೆಗೋಷಿಯಬಲ್, ಒಂದು 390 ರೇಂಜ್ ಮಾಡ್ಕೊಡ್ತೀನಿ. ಪ್ರೈಸ್ ಕೋಟಿಂಗ್ ಬಂದು 5,70,000 ನೆಗೋಷಿಯಬಲ್ ಸರ್, ಒಂದು 540 ರೇಂಜ್ ಮಾಡ್ಕೊಡ್ತೀನಿ. ಪೆಟ್ರೋಲ್ ಸರ್ 350 ನೆಗೋಷಿಯಬಲ್, ಒಂದು 340 ರೇಂಜ್ ಮಾಡ್ಕೊಡ್ತೀನಿ. ಸರ್ ಪ್ರೈಸಿಂಗ್ ಬಂದು 5,10,000 ನೆಗೋಷಿಯಬಲ್, ಒಂದು 475 ರೇಂಜ್ ಮಾಡ್ಕೊಡ್ತೀನಿ. ಸರ್ 4 lakhs ನೆಗೋಷಿಯಬಲ್, 6 lakhs ನೆಗೋಷಿಯಬಲ್, ಒಂದು 570 ರೇಂಜ್ ಮಾಡ್ಕೊಡ್ತೀನಿ. ಸರ್ ಪ್ರೈಸಿಂಗ್ ಕೋಟಿಂಗ್ ಅದು 4,25,000 ನೆಗೋಷಿಯಬಲ್ ಸರ್, 6,50,000 ನೆಗೋಷಿಯಬಲ್ ಸರ್. ಪ್ರೈಸ್ ಕೋಟಿಂಗ್ ಬಂದು 6,70,000 ನೆಗೋಷಿಯಬಲ್. ಪ್ರೈಸ್ ಕೋಟಿಂಗ್ ಒಂದು 6,75,000 ನೆಗೋಷಿಯಬಲ್ ಸರ್, 6,65,000 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಒಂದು 1,275 ಮಾಡ್ಕೊಡ್ತೀನಿ. ಈಸಿಲಿ 10 lakhs ಲೋನ್ ಆಗುತ್ತೆ. ಫೈನಲ್ 9-10 ಮಾಡ್ಕೊಡ್ತೀನಿ. ಒಂದು 8 lakhs ವರೆಗೂ ಲೋನ್ ಆಗುತ್ತೆ. 1 lakh ಡೌನ್ ಪೇಮೆಂಟ್ ಗಾಡಿ ಬರುತ್ತೆ ಸರ್. ಪ್ರೈಸ್ ಕೋಟಿಂಗ್ ಬಂದು 13 lakhs ನೆಗೋಷಿಯಬಲ್ ಸರ್. ನೀವು ಲೋನ್ ಏನಾದ್ರು ಗಾಡಿ ನೋಡ್ತಿದ್ರೆ ಕೇವಲ 50,000 ತಗೊಂಡ್ ಬಂದ್ರೆ ಸಾಯಿ ಎಲಿಗನ್ಸ್ ಅಲ್ಲಿ ವೆಹಿಕಲ್ ಸಿಗ್ತಿದೆ ಅಂತ ಹೇಳ್ಬೋದು. ಯಾರು ಸ್ವಿಫ್ಟ್ ಡಿಸೈರ್ ಅಥವಾ ವರ್ಣಗಳು ಹುಡುಕ್ತಿದ್ರೆ, i20ಗಳು ಹುಡುಕ್ತಿದ್ರೆ, i10 ಹುಡುಕ್ತಿದ್ರೆ, ಕಿಯಾ ಸೊನೆಟೋ, ಸೆಲ್ಟೋಸು ಅಂಡ್ ಡಸ್ಟರ್ಗಳು ಹುಡುಕ್ತಿದ್ರೆ ಇಲ್ಲಿ ಆಪ್ಷನ್ಗಳು ಸಿಗುತ್ತೆ ಅಂತ ಹೇಳ್ಬೋದು. ಶರಣ್ ಎಲ್ಲರೂ ಹೆಂಗಾದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಬಂದಿನಿ, ಎರಡನೇ ವಿಡಿಯೋ ಮಾಡ್ತಿರೋ ಸಾಯಿ ಎಲಿಗನ್ಸ್ ಅಲ್ಲಿ. ಸರ್ ನಾವು ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೆಂಗಿದ್ದೀರಾ ಸರ್? ಆರಾಮ್ ಸರ್, ನೀವು ಸರ್? ಲಾಸ್ಟ್ ನಾನು ಚೆನ್ನಾಗಿದ್ದೀನಿ ಸರ್. ಲಾಸ್ಟ್ ರೆಸ್ಪಾನ್ಸ್ ಯಾವ ತರ ಇತ್ತು? ಓಕೆ ಸರ್, ಪರವಾಗಿಲ್ಲ. ಓಕೆ, ಅಡ್ರೆಸ್ ಹೇಳ್ಬಿಡಿ ಸರ್. ಸರ್ ನಮ್ದು ಬಂದು ಸಾಯಿ ಎಲಿಗನ್ಸ್ ಲೊಕೇಟ್ ಆಗಿರೋದು JP ನಗರ್ 2nd phase ನಿಯರ್ ಬೈ ಡೆಲ್ಮಿಯಾ ಸರ್ಕಲ್. ಗೂಗಲ್ ಸಾಯಿ ಎಲಿಗನ್ಸ್ ಅಂತ ಬ್ರೌಸ್ ಮಾಡ್ರೆ ಬರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೂಡ ಹಾಕಿರ್ತೀವಿ. ಅಂಡ್ ಆಲ್ ಓವರ್ ಕರ್ನಾಟಕ ಲೋನ್? ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಳ್ಳಿ ಸರ್. ಪ್ರೊಫೈಲ್ ಚೆನ್ನಾಗಿರ್ಬೇಕು ಮೇನ್. ಅಂಡ್ ಏನಾದ್ರು ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ? ಪ್ರೊಫೈಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಮಾಡಕ್ಕಲ್ಲ ಸರ್. ಆಲ್ ಓವರ್ ಕರ್ನಾಟಕ ಒಂದು ಮಿನಿಮಮ್ ಆದ್ರೂ 150,000 ಇಲ್ಲ 1 lakh ಮಾಡ್ಲೇಬೇಕು. ಸಿವಿಲ್ ಹೈಲಿ ಚೆನ್ನಾಗಿತ್ತಂದ್ರೆ 0 ಡೌನ್ ಪೇಮೆಂಟ್ ಮಾಡಬಹುದು ಖಂಡಿತ. ಓಕೆ, ಮಾಡೆಲ್ ವೆಹಿಕಲ್ ಗೆ ಆರಾಮಾಗಿ ಸರ್ ಮಾಡೆಲ್ ವೆಹಿಕಲ್ ಆಫ್ಟರ್ 2014 ಎನಿ ವೆಹಿಕಲ್ ಲೋನ್ ಮಾಡ್ಕೊಡ್ತೀವಿ. ಓಕೆ, ಅಂಡ್ ಎಷ್ಟು ವೆಹಿಕಲ್ ನೋಡಕ್ ಸಿಗುತ್ತೆ ಸರ್? ಸರ್ ನಮ್ಮ ಹತ್ರ ಒಂದು 25 ವೆಹಿಕಲ್ಸ್ ಇದೆ. 25 ಹೌದು ಸರ್. ಓಕೆ, ವಾಟ್ಸ್ಆಪ್ ಕ್ಯಾಟಲಾಗ್ ಅಲ್ಲಿ ಹಾಯ್ ಅಂತ ಕಳಿಸಿ. ಹಾಯ್ ಅಂತ ಕಳಿಸಿ ನಾವು ಕ್ಯಾಟಲಾಗ್ ಅಲ್ಲಿ ವೆಹಿಕಲ್ ಲಿಸ್ಟಿಂಗ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಓಕೆ, ಅಂಡ್ ಆಲ್ಮೋಸ್ಟ್ ಇಲ್ಲಿ ವೆಹಿಕಲ್ ಇಲ್ಲ ಅಂತಂದ್ರೂ ರಿಕ್ವೈರ್ಮೆಂಟ್ ಇದ್ರೆ ತರಿಸ್ಕೊಡ್ತೀವಿ ಸರ್. ತರಿಸ್ಕೊಡ್ತೀರಾ? ಖಂಡಿತ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಸರ್. ಖಂಡಿತ ಸರ್. ಸರ್ ಫಸ್ಟ್ ವೆಹಿಕಲ್ ಹೇಳಿ ಸರ್. ಬ್ರೀಜಾ ಇದೆ, 17 ಮಾಡಲ್ ZDI ಪ್ಲಸ್, ಸಿಂಗಲ್ ಓನರ್, 86,000 ಡ್ರಿವನ್ ಆಗಿದೆ, ಕಂಪ್ಲೀಟ್ ಶೋರೂಮ್ ಮೇಂಟೈನ್ಡ್. 86,000 ರೆಕಾರ್ಡೆಡ್ ಅಲ್ವಾ ಸರ್? ರೆಕಾರ್ಡೆಡ್ ಸರ್ವಿಸ್ ZDI ಆಗಿರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟ್ ಅಲ್ಲಿ ಫುಲ್ಲಿ ಟಾಪ್ ಅಂಡ್ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಶೇರಿಂಗ್ ಕಂಟ್ರೋಲ್ಸ್, ಏರ್ ಬ್ಯಾಗ್ ಸಮೇತ ಬರುತ್ತೆ. ಅಂಡ್ ಮೈ TVS ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಅಂಡ್ ಡೀಸೆಲ್ ವೇರಿಯಂಟ್ ಮೈಲೇಜ್ ಆಲ್ಮೋಸ್ಟ್ ಒಂದು 20 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬೋದು. ಅಂಡ್ ಸಿಂಗಲ್ ಓನರ್ ಅಲ್ವಾ? ಸಿಂಗಲ್ ಓನರ್ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಿ ಸರ್? 875 ನೆಗೋಷಿಯಬಲ್, 8,75,000 ನೆಗೋಷಿಯಬಲ್. ಅಂಡ್ ಲೋನ್ ಸರ್ ಒಂದು 70 ಲೋನ್ ಒಂದು ನಿಮ್ಗೆ ಒಂದು 6.5 lakhs ವರೆಗೂ ಲೋನ್ ಆಗುತ್ತೆ ಸರ್. ಓಕೆ, ಅಂಡ್ 25,000 ತಗೊಂಡ್ ಬಂದ್ರೆ ಗಾಡಿ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲ, 6.5 lakhs ಲೋನ್ ಆಗುತ್ತೆ. ಅಟ್ಲೀಸ್ಟ್ ಒಂದು 1.5 lakhs ಡೌನ್ ಪೇಮೆಂಟ್ ಮಾಡಬೇಕು. ಓಕೆ, 1.5 lakh. ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್? ಹೌದು, ಸಿಬಿಲ್ ಚೆನ್ನಾಗಿದ್ರೆ ಬೇಕಾದ್ರೆ 50,000 ಡೌನ್ ಪೇಮೆಂಟ್ ಗೂ ಮಾಡ್ಕೊಡ್ತೀವಿ ಸರ್. ಓಕೆ, ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಸರ್ ಇನ್ನೊಂದು ನೆಕ್ಸ್ಟ್ i20 ಇದೆ ನಮ್ಮ ಹತ್ರ. 2014 ಇದು ಸಿಂಗಲ್ ಓನರ್ ಸ್ಪೋರ್ಟ್ಸ್ ವರ್ಷನ್ ಡೀಸೆಲ್ ವೆಹಿಕಲ್. ಇದು 80,000 ಓಡಿದೆ ವೆಹಿಕಲ್. ಡೀಸೆಲ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ನಿಮಗೆ ಇಂಟೀರಿಯರ್ 80,000 ಓಡಿರೋ ಗಾಡಿ, AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಸ್ಟೇರಿಂಗ್ ಕಂಟ್ರೋಲ್ಸ್, ಒಂದು ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಅಂಡ್ 80,000 ಅಲ್ವಾ ಸರ್? 80,000 ಓಡಿದೆ. ಟಿಲ್ ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ ಸರ್ ವೆಹಿಕಲ್. ಪ್ರೈಸಿಂಗ್ ಏನ್ ಹೇಳ್ತಾರೆ ಸರ್? ಪ್ರೈಸ್ 4,80,000 ನೆಗೋಷಿಯಬಲ್ ಸರ್. ಒಂದು 4.5 lakhs ಮಾಡ್ಕೊಡ್ತೀನಿ. 4,50,000 ಡೌನ್ ಪೇಮೆಂಟ್. ಒಂದು 50,000? ಖಂಡಿತ, ಒಂದು 50,000 ಡೌನ್ ಪೇಮೆಂಟ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಗ್ರ್ಯಾಂಡ್ i10 ಇದೆ, 2017 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 36,000 ಡ್ರಿವನ್ ಆಗಿದೆ, 36,000 ಓಡಿದೆ. ಇದು ಕೂಡ ಟಿಲ್ ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ವೇರಿಯಂಟ್ ಸರ್? ಸರ್ ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಇಂಟೀರಿಯರ್ ನೋಡಬಹುದು ಯಾವ ತರ ಬರುತ್ತೆ ವಿತ್ ಏರ್ ಬ್ಯಾಗ್ ಎಲ್ಲ ಇದೆ. ಹೌದು, ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ ಆಗಿರೋದು. ಬರೀ ನಿಮ್ಗೆ ಕಮ್ಮಿ ಓಡಿರೋ ಗಾಡಿ ಗ್ರ್ಯಾಂಡ್ i10 ಅಲ್ಲಿ ಬ್ಲೂ ಕಲರ್ ಅಲ್ಲಿ ಬೇಕು ಅನ್ನೋರಿಗೆ ಅಡ್ವಾಂಟೇಜ್ ಸ್ಕ್ರಾಚ್ ಎಲ್ಲ ಬರೋದಿಲ್ಲ. ಗಾಡಿ ತಗೊಂಡ್ರೆ ಖರ್ಚಿಲ್ಲ. ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ ಬಂದು 5,10,000 ನೆಗೋಷಿಯಬಲ್, ಒಂದು 475 ರೇಂಜ್ ಮಾಡ್ಕೊಡ್ತೀನಿ ಸರ್. 4,75,000 ಮಾಡ್ಕೊಡ್ತೀನಿ. ಒಂದು 3.5 lakhs ವರೆಗೂ ಲೋನ್ ಆಗುತ್ತೆ ಸರ್. i20 ಒಂದು ತೋರಿಸಿದ್ರಿ, i10 ಒಂದು ತೋರಿಸಿದ್ರಿ. ಆಲ್ಮೋಸ್ಟ್ i20 ಗಳು ಎಷ್ಟು ನೋಡಕ್ ಸಿಗುತ್ತೆ? ಟೋಟಲ್ 5 i20 ಇದೆ ನಮ್ಮ ಹತ್ರ. 5 ಎಲೈಟ್ 3 ಗಾಡಿ ಇದೆ, ನಾರ್ಮಲ್ i20 2 ಗಾಡಿ ಇದೆ. ಓಕೆ, ಸೊ ಇದು ಬಂದು ಪೆಟ್ರೋಲ್ ಸರ್, 2012 ಮಾಡಲ್, ಸೆಕೆಂಡ್ ಓನರ್, 70,000 ಓಡಿದೆ. ರೆಕಾರ್ಡೆಡ್ ಸ್ಪೋರ್ಟ್ಸ್ ವರ್ಷನ್ ವೆಹಿಕಲ್. ಓಕೆ, ಅಂಡ್ ಇಂಟೀರಿಯರ್ ನಿಮ್ಗೆ ನೋಡಬಹುದು ಫ್ಯಾಬ್ರಿಕ್ ಬರುತ್ತೆ. ಇಂಟೀರಿಯರ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ನಿಮಗೆ ಸ್ಪೋರ್ಟ್ಸ್ ವರ್ಷನ್ ಆಗಿರುತ್ತೆ, ರೆಕಾರ್ಡೆಡ್ ಸಿಗುತ್ತೆ. ಅಂಡ್ ಆಲ್ಮೋಸ್ಟ್ ಎಲ್ಲ ವೆಹಿಕಲ್ ರೆಕಾರ್ಡೆಡ್ ಟಿಲ್ ಡೇಟ್ ಸರ್ವಿಸ್ ಹಿಸ್ಟ್ರಿ ಇರುತ್ತೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸಿಂಗ್ ಕೋಟಿಂಗ್ ಅದು 4,25,000 ನೆಗೋಷಿಯಬಲ್ ಸರ್. 4,25,000 ನೆಗೋಷಿಯಬಲ್. ಇದೊಂದು 380 ರೇಂಜ್ ಮಾಡ್ಕೊಡ್ತೀನಿ. 3,80,000. ಇದಕ್ಕೂ ಸರ್ ಒಂದು 2.5 ಇಂದ 3 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ, ನೆಕ್ಸ್ಟ್ ವೆಹಿಕಲ್ ಇನ್ನೊಂದು ಸರ್
i20ಗಳು ಮುಗಿಸ್ಬಿಡೋಣ ಸರ್ ಒಂದೇ ಲೈನ್ ಅಲ್ಲಿ. ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೆ i20 ಅಲ್ಲಿ ನೋಡ್ಕೊಂಡ್ ಬಿಡ್ಲಿ ಹೇಳಿ ಸರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಎಲೈಟ್ 820 ಇದೆ. 2016 ಮಾಡಲ್ ಆಸ್ಟ್ರಾ ಆಪ್ಷನಲ್ ವೆಹಿಕಲ್. 67,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಸೆಕೆಂಡ್ ಓನರ್, ಪೆಟ್ರೋಲ್ ವರ್ಷನ್. ಓಕೆ, ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಮೈಲೇಜ್ ನಿಮ್ಗೆ 16 ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮ್ಗೆ ತೋರಿಸ್ತಿದೀನಿ ಯಾವ ತರ ಬರುತ್ತೆ ಅಂತ. AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ಮೈ TVS ಆಲ್ಮೋಸ್ಟ್ ಸರ್ ಮ್ಯೂಸಿಕ್ ಸಿಸ್ಟಮ್ ನೀವೇ ಹಾಕ್ಸ್ತೀರಾ ಹೆಂಗೆ? ಇಲ್ಲ ಸರ್, ಗಾಡಿ ಅಂತ ಏನ್ ಬಂದಿದೆ ಎಲ್ಲಾನು ಮೈ TVS ಇಂದಾನೆ ಬಂದಿದೆ. ಇಲ್ಲ ಗಾಡಿ ಪ್ರೆಸೆಂಟ್ ಏನಿದೆ ಅದಿದೆ ಸರ್. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಕೋಟಿಂಗ್ ಬಂದು 6,50,000 ನೆಗೋಷಿಯಬಲ್. 6,50,000 ನೆಗೋಷಿಯಬಲ್ ಅಂತ ಹೇಳ್ತೀರಾ. ಆಪ್ಷನಲ್ ಸರ್. ಡೌನ್ ಪೇಮೆಂಟ್ ಸರ್? ಸರ್ ಡೌನ್ ಪೇಮೆಂಟ್ ಇದಕ್ಕೆ 1 lakh ಡೌನ್ ಪೇಮೆಂಟ್ ಮಾಡ್ರೆ ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀವಿ. ಓಕೆ, ನೆಕ್ಸ್ಟ್ ವೈಟ್ ಕಲರ್ ಒಂದಿರೋದು ಸರ್. ವೈಟ್ ಕಲರ್ ನಮ್ಮ ಹತ್ರ i20 ಆಕ್ಟಿವ್ ಇದೆ. 2017 ಮಾಡಲ್ ಸರ್. ಇದು ಸಿಂಗಲ್ ಓನರ್, ಜಸ್ಟ್ 35,000 ಓಡಿದೆ ಸರ್ ಗಾಡಿ. ಬರೀ 35,000 ರೆಕಾರ್ಡೆಡ್. ಟಿಲ್ಟೆಡ್ ಸರ್ವಿಸ್ ಹಿಸ್ಟ್ರಿ ಇದೆ. ಪೆಟ್ರೋಲ್ ವರ್ಷನ್ ಸರ್. ಓಕೆ, ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. 2017 ಮಾಡಲ್ಗೆ ಒಂದು ಪ್ರೈಸಿಂಗ್ ಸರ್? ಸರ್ ಪ್ರೈಸ್ ಕೋಟಿಂಗ್ ಬಂದು 6,70,000 ನೆಗೋಷಿಯಬಲ್ ಸರ್. 6,70,000 ಅಂಡ್ ನೆಗೋಷಿಯಬಲ್ ಅಂತಂದ್ರೆ ಫೈನಲ್ ಟು ಫೈನಲ್ ಒಂದು 640 ಮಾಡ್ಕೊಡ್ತೀನಿ ಸರ್. 6,40,000 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ 5 ಲಕ್ಷ 5 lakhs ಲೋನ್ ಆಗಿದೆ ಸರ್. ಓಕೆ, ಹಾಗೆ ವೋಲ್ಕ್ಸ್ವ್ಯಾಗನ್ ನೋಡೋರಿಗೆ ಒಂದು ರೆಡ್ ಕಲರ್ ವೋಲ್ಕ್ಸ್ವ್ಯಾಗನ್ ಇದೆ ಸರ್. ಸರ್ ವೋಕ್ಸ್ವ್ಯಾಗನ್ ಪೋಲೋ ಇದೆ. 2019 ಮಾಡಲ್ ಸರ್. ಇದು ಓಕೆ, ಕಂಫರ್ಟ್ ಲೈನ್ ವೆಹಿಕಲ್ ಸರ್. ಇದು ಕಂಫರ್ಟ್ ಲೈನ್ ಪ್ಲಸ್. ಓಕೆ, ಸೊ ಇದ್ರಲ್ಲಿ ವಿತ್ ಡ್ಯುಯಲ್ ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ, ಮತ್ತೆ ಲೆದರ್ ಸೀಟ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಕಸ್ಟಮರ್. ಗಾಡಿ ಬಂದು 70,000 ಓಡಿದೆ ಸರ್. ಟಿಲ್ಟೆಡ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ, ಇಂಟೀರಿಯರ್ ನೋಡಬಹುದು ನಿಮಗೆ ಅಂಡ್ ಕಂಫರ್ಟ್ ಲೈನ್ ಪ್ಲಸ್ ಆಗಿರುತ್ತೆ. ಏರ್ ಬ್ಯಾಗ್ಸ್ ಆಡ್ ಆನ್ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್. ರೆಡ್ ಕಲರ್ ಅಲ್ಲಿ ಯಾರು ಹುಡುಕೋರಿಗೆ TSI GT ವೇರಿಯಂಟ್ ಅಂಡ್ ಪೆಟ್ರೋಲ್ ಅಲ್ವಾ? ಪೆಟ್ರೋಲ್ ಸರ್. ಮೈಲೇಜ್ ಒಂದು 16 ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಹೌದು, ಫೀಲ್ ಮಾಡ್ಕೊಳ್ಳಿ ಈ ಗಾಡಿನ, ಆತರ ಫೀಲ್ ಆಗಿರುತ್ತೆ. ಗಾಡಿ ಡ್ರೈವ್ ಮಾಡಕ್ಕೆ ಒಂದು ಇದು ಬರುತ್ತೆ. ಪ್ರೈಸಿಂಗ್ ಸರ್? ಪ್ರೈಸ್ ಕೋಟಿಂಗ್ ಒಂದು 6,75,000 ನೆಗೋಷಿಯಬಲ್ ಸರ್. 6,70,000 2019 ಮಾಡಲ್ ಕಂಫರ್ಟ್ ಲೈನ್ ಪ್ಲಸ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಸರ್. 0 ಡೌನ್ ಪೇಮೆಂಟ್ ಆಗೋ ಚಾನ್ಸಸ್ ಸರ್? ಇದು 0 ಅಪ್ ಟು ಒಂದು 6 lakhs ವರೆಗೂ ಲೋನ್ ಮಾಡ್ಕೊಡ್ತೀನಿ ಸರ್. ಇದಕ್ಕೆ ಸರ್ ಹ್ಯುಂಡೈ ವರ್ನಾ ನಮ್ಮ ಹತ್ರ ಟೋಟಲ್ ಫ್ಲೂಡಿಂಗ್ 3 ಗಾಡಿ ಇದೆ. ಇದು ಬಂದು 2015 4S ವರ್ಷನ್ ಪೆಟ್ರೋಲ್ ವೆಹಿಕಲ್ ಸರ್. ಗಾಡಿ ಬಂದು 60,000 ಓಡಿದೆ. ಸೆಕೆಂಡ್ ಓನರ್. ವಿತ್ ಫೀಚರ್ ವೈಸ್ ಬಂದ್ರೆ ಪ್ರೊಜೆಕ್ಟ್ ಹೆಡ್ ಲೈಟ್ಸ್, ಪುಷ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಇದೆ, ಲೆದರ್ ಸೀಟ್ಸ್ ಇದೆ. ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಲೆದರ್ ಸೀಟ್ ಒಂದು ಹಾಕಿದ್ದಾರೆ ಸರ್. ನಿಕ್ಕಿದೆಲ್ಲ ಸ್ಟಾಕ್ ಇದೆ ವೆಹಿಕಲ್. ಓಕೆ, ಸೊ ಈ ವೆಹಿಕಲ್ ಪ್ರೈಸ್ ಕೋಟಿಂಗ್ ಬಂದು 6,65,000 ನೆಗೋಷಿಯಬಲ್ ಸರ್. 6,65,000 ನೆಗೋಷಿಯಬಲ್. ಒಂದು 5 lakhs ಲೋನ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೂ. ಓಕೆ, ಹಾಗೆ ಬ್ಲಾಕ್ ಕಲರ್ ಒಂದು ಸರ್ ಬ್ಲಾಕ್ ಒಂದಿದೆ. ಇದು ಕೂಡ ವರ್ನಾ 4S 2015 ಡೀಸೆಲ್ ವರ್ಷನ್ ಸರ್. ಇದು ಮೈಲೇಜ್ ಇದು ಸಿಟಿಯಲ್ಲಿ ಒಂದು 16 ಎಕ್ಸ್ಪೆಕ್ಟ್ ಮಾಡಬಹುದು. ಹೈವೇ ಕ್ಲೋಸ್ ಟು 20. ಗಾಡಿ ಬಂದು 90,000 ಓಡಿದೆ. ರೆಕಾರ್ಡೆಡ್. ಇದು ಕೂಡ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಫೀಚರ್ ವೈಸ್ ಬಂದ್ರೆ ಜಸ್ಟ್ ಪುಷ್ ಬಟನ್ ಸ್ಟಾರ್ಟ್ ಇದೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಡೈಮಂಡ್ ಕಟ್ ಅಲಾಯ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ಎಲ್ಲ ಇದೆ ಸರ್. ಗಾಡಿ ಮಾತ್ರ ನೋಡಬಹುದು. ಎಲ್ಲೂ ಡೆಂಟು ಸ್ಕ್ರಾಚ್ ಬರೋದಿಲ್ಲ. ಬ್ಲಾಕ್ ಕಲರ್ ಅಲ್ಲಿ 1.6 ವರ್ನಾ ಹುಡುಕೋರಿಗೆ 3 ಆಪ್ಷನ್ ಇರುತ್ತೆ ನಿಮಗೆ. ಡೀಸೆಲ್ ವೇರಿಯಂಟ್, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಪ್ರೈಸಿಂಗ್ ಸರ್ ಇದು ಪ್ರೈಸಿಂಗ್ 6,50,000 ನೆಗೋಷಿಯಬಲ್ ಸರ್. 6,50,000 ನೆಗೋಷಿಯಬಲ್. ಸರ್ ಇನ್ನೊಂದು ಸರ್ ವರ್ನಾ ಸರ್ ಇನ್ನೊಂದಿದೆ ವರ್ನಾ ಫ್ಲೂಡಿಕ್ 2014 ಇದು. 2014 ಸಿಂಗಲ್ ಓನರ್ ವೆಹಿಕಲ್ 97,000 ಓಡಿದೆ. ಇದು ಕೂಡ ಟಿಲ್ಟೆಡ್ ಸರ್ವಿಸ್ ಹಿಸ್ಟ್ರಿ ಇದೆ. ಫೀಚರ್ ವೈಸ್ ಬಂದ್ರೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಪ್ರೈಸ್ ಕೋಟಿಂಗ್ ಬಂದು 6 lakhs ನೆಗೋಷಿಯಬಲ್. ಒಂದು 570 ರೇಂಜ್ ಮಾಡ್ಕೊಡ್ತೀವಿ ಸರ್. 5,70,000 ನಿಮಗೆ ಸಿಗ್ತಿರೋದು. ಹೌದು ಸರ್. ಪೆಟ್ರೋಲ್ ವೇರಿಯಂಟ್ ಅಲ್ವಾ ಸರ್? ಇಲ್ಲ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಇನ್ನು ಇಂಟೀರಿಯರ್ ನೋಡಬಹುದು ನಿಮಗೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ. ಬ್ಯಾಕ್ ಪ್ರೊಫೈಲ್ ತೋರಿಸ್ತೀನಿ, ಫ್ರಂಟ್ ಪ್ರೊಫೈಲ್ ತೋರಿಸ್ತೀನಿ. 2014 1.6 SX ಹುಡುಕೋರಿಗೆ ಅವ್ರನ್ನ ಬನ್ನಿ ಒಂದ್ಸರ್ತಿ ನೋಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಹಾಗೆ ಲೋನ್ ಕೂಡ ಆಗುತ್ತಲ್ಲ ಸರ್? ಲೋನ್ ಕೂಡ ಆಗುತ್ತೆ ಸರ್. ಇದಕ್ಕೆ ಒಂದು 4 lakhs ಲೋನ್ ಆಗುತ್ತೆ ಸರ್. ಹೇಳಿ ಲಾಸ್ಟ್ i20 ಇರೋದು ಸರ್. ಎಲೈಟ್ 2019 ಇದು ಸ್ಪೋರ್ಟ್ಸ್ ವರ್ಷನ್. ಓಕೆ, ಸೊ ಗಾಡಿ ಬಂದು 92,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಸೊ ಪ್ರೈಸ್ ಕೋಟಿಂಗ್ ಬಂದು 6.5 ನೆಗೋಷಿಯಬಲ್ ಸರ್. 6.5 ನೆಗೋಷಿಯಬಲ್. ಅಂಡ್ ಲೋನ್ ಸರ್? ಪೆಟ್ರೋಲ್ ಸರ್. ಇದಕ್ಕೆ ಒಂದು 5 lakhs ಲೋನ್ ಮಾಡ್ಕೊಡ್ತೀವಿ. ಹ್ಯುಂಡೈ i10 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು 68,000 ಓಡಿದೆ. 1.2 ಕಪ್ಪ ಇಂಜಿನ್. ಓಕೆ, ಮ್ಯಾಗ್ನಾ ವರ್ಷನ್. ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು. ನೋಡಬಹುದು ಗಾಡಿ ಹೆಂಗಿದೆ. ಡೆಂಟು ಸ್ಕ್ರಾಚ್ ಎಲ್ಲೂ ಬರೋದಿಲ್ಲ. ಗಾಡಿ ತಗೊಂಡ್ರೆ ಖರ್ಚಿಲ್ಲ. ಒಂದ್ಸರ್ತಿ ಬನ್ನಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ಸರ್? 250 ನೆಗೋಷಿಯಬಲ್. ಡೆಡ್ ಲೈನ್ ಸರ್? ಡೆಡ್ ಲೈನ್ ಒಂದು 235 ಮಾಡ್ಕೊಡ್ತೀನಿ. 2,35,000 ಸರ್. ಹೇಳಿ ಇಟಿಯೋಸ್ ಲೀವಾ ಸರ್? ಇಟಿಯೋಸ್ ಲೀವಾ ಇದೆ 2011 V ವರ್ಷನ್ ವೆಹಿಕಲ್. ಇದು ಸೆಕೆಂಡ್ ಓನರ್ ಆಗಿದೆ. 94,000 ಡ್ರಿವನ್ ವೆಹಿಕಲ್ ಸರ್. 96,000 ರೆಕಾರ್ಡೆಡ್ ಸರ್? ರೆಕಾರ್ಡೆಡ್ ಸರ್. ಇಲ್ಲ, ರೆಕಾರ್ಡೆಡ್. ಟಿಲ್ಟೆಡ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ ಗಾಡಿ. ಆಫ್ಟರ್ ಮಾರ್ಕೆಟ್ ಲೆದರ್ ಅಪಲ್ಸರಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಅಂಡ್ ನೋಡಬಹುದು ಮ್ಯಾಗ್ ಬಿಲ್ ಬರುತ್ತೆ ನಿಮಗೆ. ಪೆಟ್ರೋಲ್ ವರ್ಷನ್. ಓಕೆ,
ಪೆಟ್ರೋಲ್ ಇದು Pricing sir? ಬಿ ವರ್ಷನ್ ಪೆಟ್ರೋಲ್ ಸರ್ 350 ನೆಗೋಷಿಯಬಲ್ ಒಂದು 340 ರೇಂಜ್ ಮಾಡ್ಕೊಡ್ತೀನಿ ಸರ್. 3,40,000 ಮಾಡ್ಕೊಡ್ತೀನಿ. ಡೌನ್ ಪೇಮೆಂಟ್ ಆಗುತ್ತೆ ಲೋನ್ ಸರ್ ಇದು ಲೋನ್ ಮಾಡ್ಬೋದು ಒಂದು 2 lakhs ಮಾಡ್ಬೋದು ಸರ್ ಲೋನ್. ಓಕೆ ಅಷ್ಟೇ. ನೆಕ್ಸ್ಟ್ ಡಿಸೈರ್ ಹುಡುಕೋರಿಗೆ ಮೋಸ್ಟ್ ಆಫ್ ದ ಎನ್ಕ್ವೈರಿ ಸ್ವಿಫ್ಟ್ ಡಿಸೈರ್ ಗೆ ಸರ್ ಡಿಸೈರ್ ಇದೆ ನಮ್ಮ ಹತ್ರ, ಪೆಟ್ರೋಲ್ ಇದೆ, ಡಿಸೈರ್ 2012 ಮಾಡಲ್, ಗಾಡಿ ಬಂದು 55,000 ಓಡಿದೆ, ಸೆಕೆಂಡ್ ಓನರ್. VX ಇದು LX ಅಪ್ಗ್ರೇಡೆಡ್ ಟು VX ಸರ್. ಓಕೆ ಅಂಡ್ 55 ಓಡಿದೆ, ಆಂಡ್ರಾಯ್ಡ್ ಸಿಸ್ಟಮ್ ಇದೆ, ಮತ್ತೆ ಟಿಲ್ಡೆಡ್ ಸರ್ವಿಸ್ ಹಿಸ್ಟ್ರಿ ಇದೆ ವೆಹಿಕಲ್. ಓಕೆ ಎಷ್ಟು ಓಡಿದೆ ಅಂತ ಹೇಳಿದ್ರಿ ಸರ್ 55,000 ಓಡಿದೆ ರೆಕಾರ್ಡೆಡ್. 55,000 ಓಡಿರೋ ಗಾಡಿಗೆ ಕೊಟೇಶನ್ ಸರ್ ಸರ್ 4 lakhs ನೆಗೋಷಿಯಬಲ್. 4 ಲಕ್ಷ ನೆಗೋಷಿಯಬಲ್. ಲೋನ್ ಏನಾದ್ರು ಆಗುತ್ತೆ ಸರ್? ಸರ್ ಲೋನ್ ಆಗುತ್ತೆ ಒಂದು 2.5 ಇಂದ 3 lakhs ಒಳಗಡೆ ಲೋನ್ ಮಾಡ್ಕೊಡ್ತೀವಿ ಸರ್. 2013 ಮಾಡಲ್ಸ್ ಕೂಡ ರ್ಯಾಪಿಡ್ ಇದೆ, ಆಂಬಿಷನ್ ವರ್ಷನ್, ಸಿಂಗಲ್ ಓನರ್, 92,000 ಡ್ರಿವನ್ ಆಗಿದೆ, ಡೀಸೆಲ್ ಇಂಜಿನ್. ಫೀಚರ್ ವೈಸ್ ಬಂದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಅಲಾಯ್ ವೀಲ್ಸ್ ಇದೆ, ಟಿಲ್ಡೆಡ್ ಶೋರೂಮ್ ಮೇಂಟೆನೆನ್ಸ್ ಇದೆ, ಮೈಲೇಜ್ ಸಿಟಿಯಲ್ಲಿ ಒಂದು 15 ಬರುತ್ತೆ, ಹೈವೇ ಕ್ಲೋಸ್ ಟು 20 ಬರುತ್ತೆ. ಪ್ರೈಸ್ ಕೋಟಿಂಗ್ ಬಂದು 4,60,000 ನೆಗೋಷಿಯಬಲ್, ಒಂದು 440 ಮಾಡ್ಕೊಡ್ತೀವಿ ಸರ್. 4,40,000 ಡೌನ್ ಪೇಮೆಂಟ್ ಸರ್ ಇದಕ್ಕೆ? ಸರ್ ಇದಕ್ಕೆ ಒಂದು 1 lakh ಡೌನ್ ಪೇಮೆಂಟ್ ಮಾಡ್ರೆ ರಿಪೇರಿಂಗ್ ಲೋನ್ ಮಾಡಿ. ಸೆಲ್ಟೋಸ್ ಇದು 2019 ಮಾಡಲ್ HTX ಪ್ಲಸ್ ವರ್ಷನ್. ಫೀಚರ್ ವೈಸ್ ಬಂದ್ರೆ ವಿತ್ ಸನ್ರೂಫ್ ಎಲ್ಲ ಇದೆ, ವೆಹಿಕಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಡೀಸೆಲ್ ವರ್ಷನ್, ಫುಲ್ಲಿ ಟಾಪ್ ಎಂಡ್ ವಿತ್ ವೆಂಟಿಲೇಟೆಡ್ ಸೀಟ್ಸ್ ಎಲ್ಲ ಬರುತ್ತೆ ಸರ್. ಡ್ರಿವನ್ ಆಗಿರೋದು ಸರ್ 52,000 ಓಡಿದೆ ಸರ್. 52,000 ರೆಕಾರ್ಡೆಡ್ ಸರ್. ಓಕೆ ಸೆಕೆಂಡ್ ಓನರ್ ಆಗಿದೆ, ಕಂಪ್ನಿ ಟು ಇಂಡಿವಿಜುವಲ್ ಟ್ರಾನ್ಸ್ಫರ್ ಆಗಿ. ಸೊ ಇದು ಪ್ರೈಸ್ ಕೋಟಿಂಗ್ ಬಂದು 13,25,000 ನೆಗೋಷಿಯಬಲ್ ಸರ್. ಫೈನಲ್ ಟು ಫೈನಲ್ ಒಂದು 1275 ಮಾಡ್ಕೊಡ್ತೀನಿ, ಈಸಿಲಿ 10 lakhs ಲೋನ್ ಆಗುತ್ತೆ ಸರ್. ಓಕೆ ಒಂದು 2.5 ಲಕ್ಷ ತಗೊಂಡು 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕು, 10 lakhs ವರೆಗೂ ಈಸಿಲಿ ಲೋನ್ ಆಗುತ್ತೆ. ಓಕೆ ನೆಕ್ಸ್ಟ್ ಡಸ್ಟರ್ ಒಂದಿರೋದು ಸರ್. ಡಸ್ಟರ್ ಇದೆ 2013 ಮಾಡಲ್, ಇದು ಸೆಕೆಂಡ್ ಓನರ್ ಆಗಿರುತ್ತೆ, RXL ಆಪ್ಷನಲ್ ವೆಹಿಕಲ್. ಗಾಡಿ ಬಂದು 86,000 ಓಡಿದೆ, ಟಿಲ್ಡೆಡ್ ಶೋರೂಮ್ ಮೇಂಟೆನೆನ್ಸ್ ಇದೆ, ಸರ್ವಿಸ್ ರೆಕಾರ್ಡ್ ಅವೈಲೇಬಲ್ ಇದೆ. ಓಕೆ 110 ಇಲ್ಲ ಸರ್ 85 PS. ಫೀಚರ್ ವೈಸ್ ಬಂದ್ರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ. ಹೌದು. ಸೊ ಪ್ರೈಸ್ ಕೋಟಿಂಗ್ ಬಂದು 5 lakhs ನೆಗೋಷಿಯಬಲ್, ಒಂದು 475 ರೇಂಜ್ ಮಾಡ್ಕೊಡ್ತೀನಿ. 4,75,000 ಬಂದ್ರೆ ನೆಗೋಷಿಯೇಟ್ ಆಗುತ್ತೆ. ಒಂದ್ಸರ್ತಿ ಬಂದು ನೀವು ವಿಸಿಟ್ ಆಗಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ. ನಿಮ್ ಪ್ರೈಸ್ ನೀವು ಕೇಳಬಹುದು, ಬನ್ನಿ ಒಂದ್ಸರ್ತಿ ನೀವು ಟೆಸ್ಟ್ ಡ್ರೈವ್ ಮಾಡ್ಕೊಂಡ್ರೆ ಗಾಡಿ ಕಂಡೀಷನ್ ಯಾವ ತರ ಇರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇರೋದು ಸರ್ ಕಿಯಾ ಸೊನೆಟ್ ಇದೆ 2021 ಮಾಡಲ್, ಇದು HTX ಪ್ಲಸ್. ಓಕೆ ಸೊ IMT ಟ್ರಾನ್ಸ್ಮಿಷನ್, ಇದು ಸೆಮಿ ಆಟೋಮೆಟಿಕ್ ಬರುತ್ತೆ, ಕ್ಲಚ್ಲೆಸ್ ವೆಹಿಕಲ್ ವಿತ್ ಗೇರ್ ಎಲ್ಲ ಇದೆ. ಸೊ 21 ಮಾಡಲ್ ಆದ್ರೆ ಸಿಂಗಲ್ ಓನರ್, 48,000 ಓಡಿದೆ. ಪ್ರೈಸ್ ಕೋಟಿಂಗ್ ಬಂದು 9,50,000 ನೆಗೋಷಿಯಬಲ್, ಫೈನಲ್ 910 ಮಾಡ್ಕೊಡ್ತೀನಿ. ಒಂದು 8 lakhs ವರೆಗೂ ಲೋನ್ ಆಗುತ್ತೆ, 1 lakh ಡೌನ್ ಪೇಮೆಂಟ್ ಗಾಡಿ ಬರುತ್ತೆ. 9 ಲಕ್ಷ ಅಂತ ಹೇಳ್ಕೋಬಹುದು. ಹೌದು ಖಂಡಿತ 9 lakhಗೆ ಸಿಗುತ್ತೆ. 9 lakh ಮಾಡಿ ಸರ್. ಸರ್ ಸ್ವಿಫ್ಟ್ ಇದೆ 2012 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಬಂದು 67,000 ಓಡಿದೆ, 67,000 ರೆಕಾರ್ಡೆಡ್, 67,000 ರೆಕಾರ್ಡೆಡ್, ಪೆಟ್ರೋಲ್ VXI. ಫೀಚರ್ ವೈಸ್ ಬಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮಾಮೂಲಿ ಪವರ್ ವಿಂಡೋಸ್, ಪವರ್ ಸ್ಟೀರಿಂಗ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ. ಹೌದು. ಮೈಲೇಜ್ ಸಿಟಿಯಲ್ಲಿ ಒಂದು 15 ಬರುತ್ತೆ, ಹೈವೇ 17 to 18 ಬರುತ್ತೆ. ಪ್ರೈಸ್ ಕೋಟಿಂಗ್ ಬಂದು 4,15,000 ನೆಗೋಷಿಯಬಲ್, ಒಂದು 390 ರೇಂಜ್ ಮಾಡ್ಕೊಡ್ತೀನಿ. 3,90,000 VXI ವೇರಿಯಂಟ್ ಗಾಡಿ ಸಿಗ್ತಿರೋದು ರೆಡ್ ಕಲರ್. ನೆಕ್ಸ್ಟ್ ಇರೋದು ಸರ್. ಸೊ ನೆಕ್ಸ್ಟ್ ಹೋಂಡಾ ಸಿಟಿ ಇದೆ 2017 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್, 42,000 ಡ್ರಿವನ್ ಆಗಿರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್, ಇದು ಪೆಟ್ರೋಲ್ ಇಂಜಿನ್, ವಿ ವರ್ಷನ್. ಇದ್ರಲ್ಲಿ ನಿಮಗೆ ಫೀಚರ್ ವೈಸ್ ಬಂದ್ರೆ ಪುಷ್ ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ, ಡ್ಯುಯಲ್ ಏರ್ ಬ್ಯಾಗ್, ABS, ಮತ್ತೆ ಆಟೋ ಕ್ಲೈಮೇಟ್ AC ಬರುತ್ತೆ, ಕ್ರೂಸ್ ಕಂಟ್ರೋಲ್ ಕೂಡ ಇದೆ. ಪ್ರೈಸ್ ಕೋಡಿಂಗ್ ಬಂದು 7,75,000, 7,70,000 ಒಂದು ಫೈನಲ್ ಒಂದು 740 ರೇಂಜ್ ಮಾಡ್ಕೊಡ್ತೀನಿ. 6 lakhs ಲೋನ್ ಆಗುತ್ತೆ, 1.5 ಡೌನ್ ಪೇಮೆಂಟ್ ಗಾಡಿ ಕೊಡುತ್ತೆ. ಓಕೆ ಆಲ್ಮೋಸ್ಟ್ ಈ ಕಡೆ ನೋಡಬಹುದು 2 ಎಕೋ ಸ್ಪೋರ್ಟ್ಸ್ ಇರೋದು ಸರ್, 2 ಟಾಪ್ ಅಂಡ್. ಹೌದು ಸರ್. ಇದು ಬಂದು ಟೈಟಾನಿಯಂ ಇದೆ, ಇದು ಟೈಟಾನಿಯಂ ಆಪ್ಷನಲ್ ಇದೆ. ಓಕೆ ಇದು ಬಂದು 15 ಮಾಡಲ್ ಇದೆ, ಇದು ಬಂದು 14 ಮಾಡಲ್ ಇದೆ. 2015 ಮಾಡಲ್ ಡೀಟೇಲ್ಸ್ ಕೊಡ್ತೀನಿ. ಸಿಂಗಲ್ ಓನರ್, ಟೈಟಾನಿಯಂ, ಗಾಡಿ ಬಂದು 60,000 ಡ್ರಿವನ್ ಆಗಿದೆ. ವಿತ್ ಫೀಚರ್ ವೈಸ್ ಬಂದ್ರೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಎಲ್ಲಾನು ಬರುತ್ತೆ. ಹೌದು. ಪ್ರೈಸ್ ಕೋಟಿಂಗ್ ಬಂದು 6,10,000 ನೆಗೋಷಿಯಬಲ್ ಇದೆ ಸರ್ ವೆಹಿಕಲ್. 6,10,000 ನೆಗೋಷಿಯಬಲ್. ಓಕೆ ಇನ್ನೊಂದು ಸರ್ ಆಪ್ಷನ್ ಇರೋದು ಸರ್, ಇನ್ನೊಂದು 2014 ಇದೆ, ಟೈಟಾನಿಯಂ ಆಪ್ಷನಲ್, ಫುಲ್ಲಿ ಟಾಪ್ ಅಂಡ್ ವಿತ್ ಪುಷ್ ಬಟನ್ ಸ್ಟಾರ್ಟ್, 6 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಡೀಸೆಲ್ ವರ್ಷನ್. ಇದು ಕೂಡ ಇದು ಬಂದು ಸೆಕೆಂಡ್ ಓನರ್ ಆಗಿದೆ ಗಾಡಿ, 87,000 ಡ್ರಿವನ್ ಆಗಿದೆ. ಪ್ರೈಸ್ ಕೋಟಿಂಗ್ ಬಂದು 5,70,000 ನೆಗೋಷಿಯಬಲ್ ಸರ್, ಒಂದು 540 ರೇಂಜ್ ಮಾಡ್ಕೊಡ್ತೀನಿ. 5,40,000 ಮಾಡ್ಕೊಡ್ತೀನಿ. 5,40,000 ಈ ಗಾಡಿ ಸಿಗ್ತಿರೋದು, ಪುಷ್ ಬಟನ್ ಸ್ಟಾರ್ಟ್, ಫುಲ್ ಆಪ್ಷನ್, ಟೈಟಾನಿಯಂ ಸೆಕೆಂಡ್ ಓನರ್. ಹೌದು ಸರ್. ಹ್ಯುಂಡೈ ವರ್ನಾ ಇದೆ 2008 ಮಾಡಲ್, ಸಿಂಗಲ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಇದೆ, ಅಪ್ ಟು 5 years FC ಸಿಗುತ್ತೆ. ಗಾಡಿ ಬಂದು 82,000 ರೆಕಾರ್ಡೆಡ್ ಮೈಲೇಜ್ ಗಾಡಿ, ವಿತ್ ABS ಬರುತ್ತೆ, ಬ್ರ್ಯಾಂಡ್ ನ್ಯೂ 4 ಟೈರ್ಸ್ ಇದೆ, ಲೆದರ್ ಸೀಟ್ಸ್ ಇದೆ, ಆಟೋ ಕ್ಲೈಮೇಟ್ AC ಕೂಡ ಬರುತ್ತೆ ಇದರಲ್ಲಿ. ಸರ್ ಪ್ರೈಸ್ ಕೋಟಿಂಗ್ ಬಂದು 2,85,000 ನೆಗೋಷಿಯಬಲ್ ಸರ್. 2,85,000 ಫ್ರೆಶ್ FC ಇನ್ಸೂರೆನ್ಸ್ ಎಲ್ಲ. ಸರ್ ಕಿಯಾ ಸೊನೆಟ್ ಇದೆ 2024 ಮಾಡಲ್, HTX ಪ್ಲಸ್ IMT ವರ್ಷನ್, ಸೆಮಿ ಆಟೋಮೆಟಿಕ್, ಇದು ಕ್ಲಚ್ಲೆಸ್ ಬರುತ್ತೆ, ಗೇರ್ ಸಿಸ್ಟಮ್ ಇದೆ, ವಿತ್ ಸನ್ ರೂಫ್ ಎಲ್ಲ ಇದೆ. ಇಂಟೀರಿಯರ್ ನೋಡಬಹುದು, ಫುಲ್ಲಿ ಟಾಪ್ ಅಂಡ್ ಬರುತ್ತೆ, ಫುಲ್ಲಿ ಲೋಡೆಡ್ ವೆಹಿಕಲ್, IMT ಟ್ರಾನ್ಸ್ಮಿಷನ್ ಇದೆ. ಡ್ರಿವನ್ ಆಗಿರೋ ಸರ್? ಡ್ರಿವನ್ ಜಸ್ಟ್ 7,000 ಓಡಿದೆ ವೆಹಿಕಲ್. 70,000 ಓಡಿರೋದು. 7,000 ಸಾರಿ
7000 ಓಡಿರೋ 7000 ಓಡಿದೆ 24 ಮಾಡಲ್ 2024 ಪ್ರೈಸಿಂಗು ಸರ್ ಪ್ರೈಸ್ ಕೋಟಿಂಗ್ ಬಂದು 13 lakhs ನೆಗೋಷಿಯಬಲ್ ಸರ್ 13 ಲಕ್ಷ ನೆಗೋಷಿಯಬಲ್ Negotiable. ಸರ್ ಡೆಡ್ ಲೈನ್ ಪ್ರೈಸ್ ಏನಾದ್ರು ಸರ್ 1250 ಮಾಡ್ಕೊಡ್ತೀನಿ ಸರ್ ಆನ್ ರೋಡ್ 16 lakhs ಇದೆ 1250 ಮಾಡ್ಕೊಡ್ತೀನಿ ಸರ್ ಓಕೆ